ಏನಂತ ಇದೆ, ಈ ಕೆಳಗಿನ ಘನಗಳನ್ನು ವಿಸ್ತೃತ ರೂಪದಲ್ಲಿ ಬರೆಯಿರಿ. ಮೊದಲನೇ ಪ್ರಶ್ನೆ 3a + 4b ಹೋಲ್ ಕ್ಯೂಬ್ ಅಂತ ಇದೆ. ಎರಡನೇದು, ಈ ಒಂದು ಪ್ರಶ್ನೆಯು x + y ಹೋಲ್ ಕ್ಯೂಬ್ನ ರೂಪದಲ್ಲಿದೆ. ಸೊ ಎಕ್ಸ್ ಅಂದರೆ 3a, y ಅಂದರೆ 4b ಅಂತ ಇದೆ. ಸೊ ಆವಾಗ 3a + 4b ಹೋಲ್ ಕ್ಯೂಬ್, ಆವಾಗ ನಮಗೆ ಸೂತ್ರ ಗೊತ್ತಿದೆ, x³ + y³ + 3xy ಇಂಟು ಬ್ರಾಕೆಟ್ x + y ಅನ್ನುವಂಥ ಸೂತ್ರದಲ್ಲಿ ಮತ್ತು x ಮತ್ತು yಗಳ ಬೆಲೆಯನ್ನು ಅಪ್ಲೈ ಮಾಡಿದಾಗ 3³ 27, 4³ 64, 3 × 4, 4 × 3 108a² ಪ್ಲಸ್ ಎರಡನ್ನು ಕೂಡಿದಾಗ 144 ab² ಅಂತ ಆಗುತ್ತೆ. ಸೊ ಈ ರೀತಿಯಾಗಿ ಆನ್ಸರನ್ನು ನಾವು ಕಂಡುಹಿಡ್ಕೋಬೋದು. ನೆಕ್ಸ್ಟ್ ಎರಡನೇ ಪ್ರಶ್ನೆ, ಇದೇನಿದೆ x - y ಹೋಲ್ ಕ್ಯೂಬ್, ಈ ಒಂದು ಸೂತ್ರಕ್ಕೆ ಅಪ್ಲೈ ಆಗುವಂಥದ್ದು. ಏನಂತ, x ಅಂದರೆ 5p, y ಅಂದರೆ 3q ಆಗಿದೆ. ಹಾಗಾಗಿ x - y ಹೋಲ್ ಕ್ಯೂಬ್ ಅಂದಾಗ x³ - y³ - 3xy ಇಂಟು ಬ್ರಾಕೆಟ್ x - y ಈ ರೀತಿಯಾಗಿ ಬರಿತಾ ಇದ್ದೀವಿ. ಸೊ ಇದನ್ನು ನಾವು ಸಿಂಪ್ಲಿಫೈ ಮಾಡಿದಾಗ 125p³ - 27q² - 225p² ಪ್ಲಸ್ 135p × q² ಎನ್ನುವಂಥದ್ದು ನಮಗೆ ಆನ್ಸರ್ ಸಿಗ್ತಾ ಇದೆ. ನೆಕ್ಸ್ಟ್ 23ನೇ ಪ್ರಶ್ನೆ, ಸೂಕ್ತವಾದ ನಿತ್ಯ ಸಮೀಕರಣವನ್ನು ಉಪಯೋಗಿಸಿ ಬೆಲೆಗಳನ್ನು ಕಂಡುಹಿಡಿಯಿರಿ. ಈ ರೀತಿಯಾದ ಪ್ರಶ್ನೆಗಳು TET ಮತ್ತು GPST ಎಕ್ಸಾಮ್ಗೆ ತುಂಬಾ ಇಂಪಾರ್ಟೆಂಟ್. ಈ ರೀತಿಯಾದ ಪ್ರಶ್ನೆಗಳನ್ನು ಕೊಟ್ಟು ಇದನ್ನು ನಾವು 104 × 104 104 ಈ ರೀತಿಯಾಗಿ ಮಲ್ಟಿಪಲ್ ಮಾಡಿದರೆ ತುಂಬಾ ಸಮಯ ಹಿಡಿಯುತ್ತೆ. ನಾವು ಶಾರ್ಟಾಗಿ ಯಾವ ರೀತಿಯಾಗಿ ಸಾಲ್ವ್ ಮಾಡ್ಬೋದು ಅಂದರೆ 104 ಹೋಲ್ ಕ್ಯೂಬ್ ಅಂತ ಇದೆ, ಇದನ್ನು ನಾವು 100 + 4 ಅಂತ ಮಾಡ್ಬೋದು, ಹೌದಲ್ಲ. ಹಾಗಾಗಿ 100 + 4 ಹೋಲ್ ಕ್ಯೂಬ್. ನೆಕ್ಸ್ಟ್ ಇದು x + y ಹೋಲ್ ಕ್ಯೂಬ್ನ ಸೂತ್ರವನ್ನು ಹೋಲುತ್ತೆ. ಹಾಗಾಗಿ ಇವಾಗ ಸೂತ್ರವನ್ನು ಅಪ್ಲೈ ಮಾಡಿ x³ + y³ ಪ್ಲಸ್ 3x × y ಇಂಟು ಬ್ರಾಕೆಟ್ x + y ಈ ಒಂದು ಸೂತ್ರವನ್ನು ಅಪ್ಲೈ ಮಾಡಿ 100³ ಏನಾಗುತ್ತೆ, ಈ ರೀತಿಯಾಗಿ ವ್ಯಾಲ್ಯೂಸ್ಗಳು ಬರುತ್ತೆ. 4³ 64, 3 × 100 100 × 4 12,048,000 ಎನ್ನುವಂಥದ್ದು 1,24,800 ಅಂತ ನಮಗೆ ಆನ್ಸರ್ ಬರುತ್ತೆ. ನೆಕ್ಸ್ಟ್ ನೋಡಿ, ಎಲ್ಲವನ್ನು ನಾವು ಏನು ಮಾಡಬೇಕಂದ್ರೆ ಕೂಡಿಸಬೇಕು. ಕೂಡಿದಾಗ 11,24,864 ಎನ್ನುವಂಥದ್ದು ನಮಗೆ ಫೈನಲ್ ಆನ್ಸರ್ ದೊರೆಯುತ್ತೆ. ಸೊ ಎರಡನೇ ಪ್ರಶ್ನೆಯನ್ನು ಕೂಡ ನೋಡೋಣ. 9,999 ಕ್ಯೂಬ್ ಎನ್ನುವಂಥದ್ದು ಪ್ರಶ್ನೆ ಇದೆ. ಇದನ್ನು ನಾವು 1000ಅಲ್ಲಿ 1ಅನ್ನು ಮೈನಸ್ ಮಾಡಿದರೆ ಸೇಮ್ ವ್ಯಾಲ್ಯೂ ಬರುತ್ತೆ. ಹಾಗಾಗಿ 1000ಅಲ್ಲಿ -1 ರೆಸ್ಟ್ ಕ್ಯೂಬ್. ಹಾಗಾಗಿ ಇದನ್ನು x - y³ ಅನ್ನೋ ಸೂತ್ರಕ್ಕೆ ನಾವು ಅಪ್ಲೈ ಮಾಡೋಣ. x³ - y³ - 3 × x × y ಇಂಟು ಬ್ರಾಕೆಟ್ x - y. ಓಕೆ, ಎಲ್ಲವನ್ನು ಇದನ್ನು 1000³ ಮಾಡಿದಾಗ 1ರ ಮುಂದೆ ಎಷ್ಟು ಜೀರೋಸ್ ಬರ್ತಿದ್ದಾವೆ, 9. 1³ 1, 3 × ಎಲ್ಲ ಟರ್ಮ್ಗಳನ್ನು ನಾವು ಕ್ಯಾಲ್ಕುಲೇಷನ್ ಮಾಡಿದಾಗ 2,99,000, 29,97,000 ಎನ್ನುವಂಥದ್ದು ನಮಗೆ ಆನ್ಸರ್ ಸಿಗುತ್ತೆ. ಸೊ ಎಲ್ಲವನ್ನು ನಾವು ರೀಅರೇಂಜ್ ಆಗಿ ಕ್ಯಾಲ್ಕುಲೇಟ್ ಮಾಡಿದಾಗ ಈ ರೀತಿಯಾಗಿ ನಮಗೆ ಆನ್ಸರ್ಗಳು ಬರ್ತಿದ್ದಾವೆ. ಸೊ ಈ ರೀತಿಯಾಗಿ ಕ್ಯಾಲ್ಕುಲೇಷನ್ ಪಾರ್ಟ್ಗೆ ಬಂದಂಥ ಈ ರೀತಿಯಾದ ಪ್ರಶ್ನೆಗಳು ಎಕ್ಸಾಮ್ಗೆ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತವೆ. ನೆಕ್ಸ್ಟ್ 24ನೇ ಪ್ರಶ್ನೆ, 8 × x³ + 27y³ + 36x² × y + 54xy² ಅನ್ನು ಅಪವರ್ತಿಸಿ ಅಂತ ಪ್ರಶ್ನೆ ಇದೆ. ಇದನ್ನು ನಾವು ಇವಾಗ ಸೂತ್ರದ ಎಕ್ಸ್ಪಾಂಡ್ ಫಾರ್ಮನ್ನು ಕೊಟ್ಟಿದ್ದಾರೆ. ಇದನ್ನು ನಾವು ಅಗೇನ್ ಸೂತ್ರಕ್ಕೆ ಕನ್ವರ್ಟ್ ಮಾಡೋದಾದರೆ 8 ಎಷ್ಟರ ಘನ ಆಗಿದೆ, 2ರ ಘನ ಆಗಿದೆ. 27 3ರ ಘನ ಆಗಿದೆ. ಹಾಗಾಗಿ x ಅಂದರೆ ನಾವು 2x ಅಂತ ತೆಗೆದುಕೊಳ್ಳೋಣ, y ಅಂದರೆ 3y ಅಂತ ಅಂದ್ಕೋಣ. ಇವಾಗ ಸೂತ್ರಕ್ಕೆ ಅಪ್ಲೈ ಮಾಡಿದಾಗ x³ + y³ 3x
3xy ಈ ರೀತಿಯಾಗಿ ಕೂಡ ಬರಿಬೋದು, ಅಥವಾ 3x ಇಂಟು y ಇಂಟು ಬ್ರ್ಯಾಕೆಟ್ x ಪ್ಲಸ್ y ಅಂತ ಕೂಡ ಬರಿಬೋದು. ಈ ರೀತಿಯಾಗಿ ಕೂಡ ಬರಿಬೋದು. ಸೊ ಇವಾಗ ಇದನ್ನು ನಾವು ಸಾಲ್ವ್ ಮಾಡಿದಾಗ ಯಾವ ಒಂದು ಸೂತ್ರಕ್ಕೆ ಅಪ್ಲೈ ಆಗುತ್ತೆ, ಎಕ್ಸ್ ಪ್ಲಸ್ ಎಕ್ಸ್ ಅಂದರೆ ಏನಿದೆ 2x ಇದೆ, y ಅಂದರೆ ಏನಿದೆ 3y ಇದೆ. ಹಾಗಾಗಿ ಎಕ್ಸ್ ಪ್ಲಸ್ ವೈ ಹೋಲ್ ಕ್ಯೂಬ್ ಸೂತ್ರದಲ್ಲಿ ಇರೋದ್ರಿಂದ 2x ಪ್ಲಸ್ 3y ಹೋಲ್ ಕ್ಯೂಬ್ನ ಸೂತ್ರವನ್ನು ನಾವಿಲ್ಲಿ ಅಪ್ಲೈ ಮಾಡ್ಬೋದು. ಅದನ್ನು ಈ ರೀತಿಯಾಗಿ ಕೂಡ ನಾವು ಬರೀಬಹುದು. ಸೊ ನೆಕ್ಸ್ಟ್ ಇನ್ನೊಂದು ನಿತ್ಯ ಸಮೀಕರಣ ಇದೆ. ಇನ್ನೊಂದು ಈ ಒಂದು ಬಹುಪದೋಕ್ತಿಯಲ್ಲಿ ಕೊನೆಯ ಒಂದು ನಿತ್ಯ ಸಮೀಕರಣ ಎಕ್ಸ್ ಕ್ಯೂಬ್ ಪ್ಲಸ್ ವೈ ಕ್ಯೂಬ್ ಪ್ಲಸ್ ಜೆಡ್ ಕ್ಯೂಬ್ ಮೈನಸ್ 3x ಇಂಟು ವೈ ಇಂಟು ಜೆಡ್ ಎನ್ನುವಂಥ ಸೂತ್ರ. ಸೊ ಈ ಒಂದು ಸೂತ್ರ ಈಕ್ವಲ್ಸ್ ಟು ಎಕ್ಸ್ ಪ್ಲಸ್ ವೈ ಪ್ಲಸ್ ಜೆಡ್ ಪ್ಲಸ್ ಇಂಟು ಬ್ರ್ಯಾಕೆಟ್ ಎಕ್ಸ್ ಸ್ಕ್ವೇರ್ ಪ್ಲಸ್ ವೈ ಸ್ಕ್ವೇರ್ ಪ್ಲಸ್ ಜೆಡ್ ಸ್ಕ್ವೇರ್ ಮೈನಸ್ ಎಕ್ಸ್ ಇಂಟು ವೈ ಮೈನಸ್ ವೈ ಇಂಟು ಜೆಡ್ ಮೈನಸ್ ಜೆಡ್ ಇಂಟು ಎಕ್ಸ್ ಎನ್ನುವಂಥದ್ದು ಸೂತ್ರ. ಇದನ್ನು ನಾವು ಯಾವ ರೀತಿಯಾಗಿ ಎಕ್ಸ್ಪಾನ್ಷನ್ ಮಾಡ್ಬೋದು ಅಂತಂದರೆ, ಮೊದಲನೇದಾಗಿ ಎಕ್ಸ್ ಪ್ಲಸ್ ವೈ ಪ್ಲಸ್ ಜೆಡ್ಗೆ ಎಕ್ಸ್ ಸ್ಕ್ವೇರ್ ಪ್ಲಸ್ ವೈ ಸ್ಕ್ವೇರ್ ಪ್ಲಸ್ ಜೆಡ್ ಸ್ಕ್ವೇರ್ ಮೈನಸ್ ಎಕ್ಸ್ ವೈ ಮೈನಸ್ ವೈ ಜೆಡ್ ಮೈನಸ್ ಜೆಡ್ ಎಕ್ಸ್. ಅಂದರೆ ಸೂತ್ರ ಗೊತ್ತಿದೆ ನಮಗೆ ಏನಂತ, ಎಕ್ಸ್ ಪ್ಲಸ್ ವೈ ಪ್ಲಸ್ ಜೆಡ್ ಪ್ಲಸ್ ಹೋಲ್ ಸ್ಕ್ವೇರ್ ಎನ್ನುವಂಥ ಸೂತ್ರದ ಒಂದು ಎಕ್ಸ್ಪಾನ್ಷನ್ ಫಾರ್ಮ್. ಇದಕ್ಕೆ ಇನ್ನೊಂದು ಎಕ್ಸ್ ಪ್ಲಸ್ ವೈ ಪ್ಲಸ್ ಜೆಡನ್ನು ಮಲ್ಟಿಪಲ್ ಮಾಡಿದಾಗ ನಾವು ಈ ರೀತಿಯಾಗಿ ಈ ಒಂದು ಹೋಲ್ ಟರ್ಮ್ಗೂ ಎಕ್ಸಿಂದ ಒಮ್ಮೆ ಮಲ್ಟಿಪಲ್ ಮಾಡಬೇಕು, ಮತ್ತೊಮ್ಮೆ ವಾಯಿಂದ ಮಲ್ಟಿಪಲ್ ಮಾಡಬೇಕು, ಒಮ್ಮೆ ಜೆಡ್ಡಿಂದ ಮಲ್ಟಿಪಲ್ ಮಾಡಬೇಕು. ಇಲ್ಲಿ ಮಾಡಿದರೆ ಎಕ್ಸಿಂದ, ಇಲ್ಲಿ ವಾಯಿಂದ, ಇಲ್ಲಿ ಜೆಡ್ಡಿಂದ ಈ ಒಂದು ಹೋಲ್ ಟರ್ಮ್ಗೆ ಮಲ್ಟಿಪಲ್ ಮಾಡಿದಾಗ ನೆಕ್ಸ್ಟ್ ಇದನ್ನು ಎಕ್ಸ್ಪಾನ್ಷನ್ ಮಾಡ್ತಾ ಹೋಗಬೇಕು. ಎಕ್ಸ್ ಇಂಟು ಎಕ್ಸ್ ಸ್ಕ್ವೇರ್ ಎಕ್ಸ್ ಕ್ಯೂಬ್, ಎಕ್ಸ್ ಇಂಟು ವೈ ಸ್ಕ್ವೇರ್ ಎಕ್ಸ್ ಇಂಟು ವೈ ಸ್ಕ್ವೇರ್ ಈ ರೀತಿಯಾಗಿ ಎಕ್ಸ್ಪಾನ್ಷನ್ ಮಾಡಿದಾಗ ಇದನ್ನು ನಾವು ಅಗೇನ್ ಅರೇಂಜ್ ಮಾಡಿದಾಗ ಎಕ್ಸ್ ಕ್ಯೂಬ್ ಪ್ಲಸ್ ವೈ ಕ್ಯೂಬ್ ಪ್ಲಸ್ ಜೆಡ್ ಕ್ಯೂಬ್ ಮೈನಸ್ 3xyz ಅನ್ನುವಂಥ ಸೂತ್ರ ನಮಗೆ ಇಲ್ಲಿ ದೊರೆಯುತ್ತಾ ಇದೆ. ಈ ಒಂದು ನಿತ್ಯ ಸಮೀಕರಣಕ್ಕೆ ಸಂಬಂಧಿಸಿದ ಹಾಗೆ ಒಂದು ಎಕ್ಸಾಂಪಲ್ ಇದೆ. ಎಕ್ಸಾಂಪಲ್ 25, 8 ಇಂಟು ಎಕ್ಸ್ ಕ್ಯೂಬ್ ಪ್ಲಸ್ ವೈ ಕ್ಯೂಬ್ ಪ್ಲಸ್ 27z ಕ್ಯೂಬ್ ಮೈನಸ್ 18xyz ಅಂತ ಸೂತ್ರ ಇದೆ. ಇದನ್ನು ಈ ಟರ್ಮ್ ಇದೆ, ಅದನ್ನು ಈ ಒಂದು ಟರ್ಮ್ಗೆ ನಾವೀಗ ಬರೀಬೇಕು. ಸೊ 8 2ರ ಘಾತ, ಹಾಗಾಗಿ 2x ಹೋಲ್ ಕ್ಯೂಬ್ ಪ್ಲಸ್ ವೈ ಕ್ಯೂಬ್ ಪ್ಲಸ್ 3z ಕ್ಯೂಬ್ ಮೈನಸ್ 3xyz. ಓಕೆ, ಇಲ್ಲಿ x ಅಂದರೆ 2x ಇದೆ, 2x, y ಅಂದರೆ y ಇದೆ, z ಅಂದರೆ 3z ಇದೆ. ಇದನ್ನು ಕಾಮನ್ ಆಗಿ ತೆಗೆದು ಉಳಿದಿಂದ ಈ ಸೂತ್ರದಲ್ಲಿ ನಾವು ಅಪ್ಲೈ ಮಾಡಬೇಕು. ಈ ರೀತಿಯಾಗಿ ಮಾಡಿದಾಗ ನಮಗೆ ಕೊನೆಯದಾಗಿ ಸಿಗುತ್ತೆ 2x ಪ್ಲಸ್ ವೈ ಪ್ಲಸ್ 3z ಇಂಟು ಬ್ರ್ಯಾಕೆಟ್ 4x ಸ್ಕ್ವೇರ್ ಪ್ಲಸ್ ವೈ ಸ್ಕ್ವೇರ್ ಪ್ಲಸ್ 9z ಸ್ಕ್ವೇರ್ ಮೈನಸ್ 2xy ಮೈನಸ್ 3yz ಮೈನಸ್ 6xz ಈ ರೀತಿಯಾಗಿ ಬರುತ್ತೆ. ಓಕೆ ಫ್ರೆಂಡ್ಸ್, ಬೈಜಿಕ ನಿತ್ಯ ಸಮೀಕರಣಗಳು ಈ ಒಂದು ಕಾನ್ಸೆಪ್ಟ್ಗೆ ಸಂಬಂಧಿಸಿದ ಸಮೀಕರಣಗಳು ಮತ್ತು ಎಕ್ಸಾಂಪಲ್ಗಳು ಈ ರೀತಿಯಾಗಿದ್ದವು. ಇದಕ್ಕೆ ಸಂಬಂಧಿಸಿದ ಎಕ್ಸಸೈಸ್ 2.5 ಮುಂದಿನ ಒಂದು ಕ್ಲಾಸ್ನಲ್ಲಿ ಡಿಸ್ಕಸ್ ಮಾಡೋಣ. ಥ್ಯಾಂಕ್ ಯು ಸೋ ಮಚ್.